ಎಸ್, ಇನ್ನು ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗ್ತಿರುವಂತಹ ಈ ಕನ್ನಡ ಸಿನಿಮಾದ ಮೇಲೆ ಎಸ್ಪೆಷಲಿ ಆಗ್ತಿರುವಂತಹ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇನ್ನು ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ ಇಲ್ಲಿ ತನಕ? ನನಗೆ ಅನ್ಸೋದು ಏನು ಅಂತಂದರೆ ಮಲ್ಟಿಪ್ಲೆಕ್ಸಲ್ಲಿ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಇರಬೇಕು ಅಂತ ಅನ್ಸೋದು. ಬಿಕಾಸ್ ಹೊಸಬ್ರು ಅಂತ ಅಂದಮೇಲೆ ದಿಢೀರ್ ಅಂತ ಎಲ್ಲರೂ ಬಂದು ಥಿಯೇಟ್ರಿಗೆ ನುಗ್ಗಲ್ಲ ಜನ. ಅವ್ರಿಗೊಂದು ಸ್ಪೇಸ್ ಬೇಕು, ಒಂದು ಟೈಮ್ ಬೇಕು. ಎಸ್, ಅಟ್ಲೀಸ್ಟ್ ಒಂದು ಟೂ ವೀಕ್ಸ್ ಆದರೂ ಕೊಡಬೇಕು. ಒಂದು ಸಿನಿಮಾನ ಪ್ರೂವ್ ಮಾಡ್ಕೋಬೇಕು ಅಂತಂದರೆ ರಂಗಿತ ರಂಗ ಎಲ್ಲನೂ ಎಕ್ಸಾಂಪಲ್ ಕೊಡ್ತಾರೆ. ಎಷ್ಟು ದಿನ ಬೇಕಾಯಿತು ಮೇಡಮ್ ಅದಕ್ಕೆ? 2 ವೀಕ್ಸು 3 ವೀಕ್ಸು ಥಿಯೇಟ್ರಲ್ಲಿ ಆಗಿದ ಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುಂಗಾರು ಮಳೆದ ಎಕ್ಸಾಂಪಲ್ ಕೊಡ್ತಾರೆ. ಬಟ್ ಇವಾಗ ಯಾಕೆ ಕೊಡ್ತಾ ಇಲ್ಲ ಅಂತ ಎಕ್ಸಾಂಪಲ್ಸು? ಲವ್ ಮಾಕ್ಟೇಲು ಅಷ್ಟೇ ಆಯಿತು. ಕಾಂಟೆಂಟ್ ಅಂತ ಹೇಳ್ತಾರೆ ಮೇಡಮ್, ಇದಕ್ಕಿಂತ ಜಾಸ್ತಿ ಕಾಂಟೆಂಟ್ ಬೇಕಾ? ಇನ್ನೇನು ಕೊಡಬೇಕು? ನನಗೆ ಹೇಳಿದ್ದು ಕಾಂಟೆಂಟ್ ಇಸ್ ದಿ ಕಿಂಗ್ ಅಂತ. ನಾವು ಕಾಂಟೆಂಟ್ ಮೇಲೆ ವರ್ಕ್ ಮಾಡಿದ್ವಿ. ಇವಾಗ ಕಾಂಟೆಂಟ್ ಕೊಟ್ಟಿದ ಮೇಲೆ ಹೀರೋನೇ ಇಲ್ಲ ಸಿನಿಮಾದಲ್ಲಿ. ಹಾಗಾದ್ರೆ ಇವ್ರಿಗೆ ಬರೀ ಬಿಲ್ಡಪ್ ಮೂವಿ ಅಷ್ಟೇ. ಒಂದು 4 ಫೈಟ್ ಇಲ್ಲ ಇದರಲ್ಲಿ, ಒಂದು ಸಾಂಗ್ಸ್ ಇಲ್ಲ, 4 ಸಾಂಗ್ಸ್ ಬೇಕು ರೊಮ್ಯಾಂಟಿಕ್ ಆಗಿರೋದು. ಇವೆಲ್ಲ ಏನು? ಮತ್ತೆ ಆಮೇಲೆ ಎಕ್ಸಾಂಪಲ್ ಕೊಡ್ತಾರೆ, ತಮಿಳ್ ಸಿನಿಮಾ, ಮಲಯಾಳಂ ಸಿನಿಮಾ ಎಷ್ಟು ಚೆನ್ನಾಗಿ, ಅಲ್ಲಿ ಯಾರಾದರೂ ಮಾಡಿದರೆ ಇಲ್ಲೆಲ್ಲ ಪುಕಾರ್ ಮಾಡಿಬಿಡ್ತಾರೆ. ಆ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಹಿಂಗಿದೆ, ನೋಡಬೇಕು ಅಂತ. ಕನ್ನಡದಲ್ಲೇ ಅದಕ್ಕಿಂತ ಮೀರ್ಸೋ ಸಿನಿಮಾ ಬಂದಿದೆ. ನೋಡಿ ಸಪೋರ್ಟ್ ಮಾಡೋದೇ ಇಲ್ವಾ? ನಾನಿದು ಆಡಿಯನ್ಸಿಗೆ ಹೇಳ್ತಾ ಇಲ್ಲ, ಬಿಕಾಸ್ ಐ ಲವ್ ಮೈ ಆಡಿಯನ್ಸ್. ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಡಿಯನ್ಸು. ಎಷ್ಟು ದಿನ ಸಿನಿಮಾ ಥಿಯೇಟ್ರಲ್ಲಿ ಇತ್ತು, 6 ಡೇಸ್ ಆಗಲಿ, ಅಥವಾ ವೀರೇಶಲ್ಲಿ 25 ಡೇಸ್ ಓಡಿದೆ, UI ಜೊತೆಗೆ ಓಡಿದೆ, ಪುಷ್ಪ ಜೊತೆಗೆ ಓಡಿದೆ, ಆ್ಯಂಡ್ ಇನ್ನೊಂದು ಮ್ಯಾಕ್ಸ್ ಸಿನಿಮಾ ಜೊತೆಗೆ ಓಡಿದೆ. ಐ ಹ್ಯಾವ್ ಆಲ್ ದಿ ಪ್ರೂಫ್ಸ್.